ಈ ಮನೆ ಒಂದ್ಸಲ ನೀವು ನೋಡಿದ್ದೀರ ಎಲ್ಲರೂ ಕಲಾಮಾಧ್ಯಮದಲ್ಲಿ ಈಗಾಗಲೇ. ಏನದು? ನೀರು, ಬಿಸಿ ನೀರು. ಈಗ ಕಾಫಿಗೆ ಇಟ್ಟಿದ್ದೀನಿ, ಕಾಫಿನ ತಂದು ಕೊಟ್ಬಿಡ್ತೀನಿ. 100% ಸಹಜ. ಅವಲಕ್ಕಿಲಿ ಎಲ್ಲ ಒಗ್ಗರಣೆ ಹಾಕಿರ್ತಾರೆ ಮೊದಲೇ. ಹಾಂ, ಹೀಗಾಗಿ ಸ್ವಲ್ಪ ಕಾಸ್ಟ್ಲಿ, ಬಟ್ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಹದವಾಗಿದೆ ಗೊಬ್ಬರ. ಹೌದು ಸ್ನೇಹಿತರೆ, ಕ್ಲೈಮ್ಯಾಕ್ಸ್, ಸೀರಿಯಸ್ಲಿ ಕ್ಲೈಮ್ಯಾಕ್ಸ್ ಇದು. ವೀಕೆಂಡ್ ಔಟಿಂಗ್ಗೆ ಸ್ವಾಗತ. ವೀಕೆಂಡ್ ಔಟಿಂಗ್ ಎಲ್ಲಿ ಹೋಗಬೇಕು? ಎಲ್ಲರೂ ವೀಕೆಂಡ್ಗೆ ರೆಸಾರ್ಟ್ಗೆ ಹೋಗ್ತಿರ್ತೀವಿ, ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ, ಇಲ್ಲಾಂದರೆ ನಮ್ಮ ರಿಲೇಷನ್ಸ್ ಮನೆಗೆ ಹೋಗ್ತಿರ್ತೀವಿ. ಇವತ್ತು ನಾವು ಆ ಥರ 3 ದಿನ ನಮ್ಮ ಮಕ್ಕಳಿಗೆ ವೀಕೆಂಡ್ ಬಂದಿದೆ. ಶನಿವಾರ, ಭಾನುವಾರ ಮತ್ತು ಸೋಮವಾರ ಜನವರಿ 26 ಗಣರಾಜ್ಯೋತ್ಸವದಿಂದ ರಜೆ ಬಂದಿದೆ. ಹಾಗಾಗಿ ಈ ವೀಕೆಂಡು ನಾವು ನಮ್ಮ ತೋಟದಲ್ಲಿ ಗೊಬ್ಬರ ಹಾಕೋದು ಇತ್ತು. ಅಂದರೆ 2 ವರ್ಷದಿಂದ ಗೊಬ್ಬರ ಹಾಕಿರಲಿಲ್ಲ ತೋಟದಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳಿದೆ. ನಮಗೊಂದು ಪುಟ್ಟ ತೋಟ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಹಾಗಾಗಿ ಆ ತೋಟಕ್ಕೆ, ಆ ಹಣ್ಣಿನ ಗಿಡಗಳಿಗೆ ಒಂದಷ್ಟು ಗೊಬ್ಬರ ಹಾಕೋದಿತ್ತು. ಹಾಗಾಗಿ ಈ 3 ದಿನ ವೀಕೆಂಡ್ನ ಗೊಬ್ಬರ ಹಾಕೋದು ಕಲಿಯೋಣ, ನಾವು ಕಲಿಯೋಣ, ನಮ್ಮ ಮಕ್ಕಳಿಗೂ ಕಲಿಸೋಣ ಅಂಥೇಳಿ ಈ ಸರಿ ನಾವು ಯಾರನ್ನೂ ತೊಗೊಂಡಿಲ್ಲ, ಕೆಲಸಕ್ಕೆ ಯಾರನ್ನೂ ತೊಗೊಂಡಿಲ್ಲ. ಗೊಬ್ಬರ ಹಾಕಿಸಿ ನಾವೇ ಎಲ್ಲ ಮರಗೂ ಪಾತಿ ಕಟ್ಟಿ ಅದಕ್ಕೆ ಗೊಬ್ಬರ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಈ ಕೆಲಸ ಮಾಡೋಣ ಅಂತ ನಾವು ಈ 3 ದಿನ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಎಲ್ರಿಗೂ ನಮ್ಮ ತೋಟಕ್ಕೆ ಸ್ವಾಗತ. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ. ಬೈದವೇ ನನಗೆ ಬಂದಿರೋದು ಎಲ್ಲಿಗೆ ಗೊತ್ತಾ? ನಿಮ್ಗೊಂದ್ಸಲ ತೋರಿಸ್ತೀನಿ ರೀ. ಇದು ನಮ್ಮ ಪುಟ್ಟ ತೋಟ, ಕನಕಪುರ ರಸ್ತೆ, ಹಾರೋಹಳ್ಳಿ, ಇಲ್ಲಿ ಇರೋವಂಥ ಒಂದು ತೋಟ ಸ್ನೇಹಿತರೆ. ಇದು ಒಂದು ಗ್ರಾಮ ನೋಡಿ. ಇದು ನಮ್ಮ ಊರು ಸ್ನೇಹಿತರೆ. ಇದು ತುಂಬ ಚೆನ್ನಾಗಿದೆ. ಈ ಕಡೆ ಬಲಕ್ಕೆ ಕನಕಪುರ ರಸ್ತೆ ಬರುತ್ತೆ, ಎಡಗಡೆಗೆ ಬನ್ನೇರುಘಟ್ಟ ಕಾಡೇ ಬರುತ್ತೆ. ಫಾರೆಸ್ಟಲ್ಲೆಲ್ಲ ಫಾರೆಸ್ಟ್ ಇದೆ. ನಾನು ನಿಮಗೆ ಮೇಲ್ಗಡೆಯಿಂದ ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣ್ತಾ ಇರೋ ಗುಡ್ಡ ಅದೆಲ್ಲ ಬನ್ನೇರುಘಟ್ಟದ ಅರಣ್ಯನೇ ಸ್ನೇಹಿತರೆ. ನನಗೆ ಯಾಕಿದು ಕಳಿಸ್ಬೇಕು ಮುಖ್ಯ ಅನಿಸ್ತು ಗೊತ್ತಾ? ನನ್ನ ಮಗಳಿಗೆ ತೋಟಕ್ಕೆ ಗೊಬ್ಬರ ಹಾಕೋಕೆ ಹೋಗೋಣ ಬಾ ಮಗಳೇ ಅಂತಂದೆ. ಸಗಣಿನೂ ಹಾಕ್ಬೇಕು, ಅದಕ್ಕೆಲ್ಲ ಸಗಣಿ ಇರುತ್ತೆ, ಅದೆಲ್ಲ ಹಾಕ್ಬೇಕು ಅಂದೆ. ಅಮ್ಮ ನಾನು ಗೊಬ್ಬರ ಹಾಕ್ತೀನಿ, ನೀನು ಸಗಣಿ ಹಾಕು, ನಾನು ಸಗಣಿ ಮುಟ್ಟಲ್ಲ ಅಂತ ಹೇಳ್ತಿತ್ತು. ಅದಕ್ಕೆ ಗೊತ್ತೇ ಇಲ್ಲ ಗೊಬ್ಬರ ಅಂದರೆ ಸಗಣಿ ಎಲ್ಲ ಮಿಕ್ಸ್ ಆಗಿರೋದು ಅಂತ. ಹಾಗಾಗಿ ಅವಕ್ಕೆಲ್ಲ ಇವತ್ತು ನಾಳೆ ಸಗಣಿ ಮುಟ್ಟಿಸೋ ಪ್ರೋಗ್ರಾಮ್ ಇದೆ, ಅದೆಲ್ಲ ಕಲೀಲಿ ಅವರು ಅಂತ. ಎಲ್ರಿಗೂ ಸ್ವಾಗತ ಕಲಾ ಮಾಧ್ಯಮದ ಪುಟ್ಟ ತೋಟದ ಒಂದು ವಿಡಿಯೋಗೆ, ವ್ಲಾಗ್ಗೆ. ಏನು ಮಾಡ್ತಿದ್ದೀರಾ? ಸಂಜೆ ಆಗೋಯ್ತು. ಮರಕ್ಕೆ ಪಾತಿ ಮಾಡ್ತಾ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದೆ ಮರೆದೋಯ್ತು. ಹೇಗೆ ಪಾತಿ ಮಾಡ್ತಾಯಿದ್ದೀವಿ ನೋಡೋಣ. ಮೊದಲಿಗೆ ನಾನು ಪಾತಿ ಮಾಡೋಕ್ಕೆ ಮುಂಚೆ ನಮ್ಮ ಪಾತಿ ಮಾಡುತ್ತಿರುವಂಥ ಮೇಸ್ತ್ರಿ ಏನು ಮಾಡ್ತಿದ್ದಾರೆ ನೋಡೋಣಂತೆ. ನಮ್ಮ ಹತ್ರ ಒಬ್ಬರು ಲೇಡಿ ಮೇಸ್ತ್ರಿ ಬರೀದ್ದಾರೆ. ಭೂಮಿ ತಾಯಮ್ಮ. ಮೇಸ್ತ್ರಿ ಅವರೇ ನಮಸ್ತೆ. ನಮಸ್ತೆ. ಪಾತಿಗಳನ್ನ ಪರಮ್ ಅವ್ರು ತೋಡಿದ್ದಾರೆ. ಆ ಕಡೆದು ಒಂದಿಷ್ಟು ತೊಡ್ಕೊಂಡಿದ್ದೀವಿ, ಹಿಂದ್ಗಡೆ ಎಲ್ಲ. ಇದು ಮುಳ್ಳಿನ ಗಿಡ, ಇದು ಮುಳ್ಳಿನ ಕಸ. ಇದು ತುಂಬ ಹಬ್ಕೊಂಡ್ಬಿಡುತ್ತೆ ಒಂದು ಕಡೆ. ಅದರದ್ದು ಬೀಜ ಜಾಸ್ತಿ, ಅದಕ್ಕೆ ಅಂತ ಇದು ತುಂಬ ಹಬ್ಬಿತ್ತಿಲ್ಲಿ ನೋಡಿ. ಇಲ್ಲೆಲ್ಲ ಇತ್ತು, ಇಷ್ಟು ಕಿತ್ತಿ ಆ ಕಡೆ ಹಾಕ್ತಾಯಿದ್ದೀನಿ. ತುಂಬ ಹಾಕ್ಬಿಟ್ಟಿದೆ ಅದು. ನೆಕ್ಸ್ಟ್ ಕ್ಲೀನ್ ಮಾಡಿ ಪಾತಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಹಸಿ ಆದಮೇಲೆ ಅವರು ಈ ಥರ ಪಾತಿ ಮಾಡ್ಕೊಂಬಂದಿದ್ದಾರೆ. ಬನ್ನಿ ನೋಡಿ. ನಾವು ಪಾತಿ ತೋಟದಲ್ಲಿ ಬ್ಯುಸಿ ಆಗಿದ್ದೀವಿ. ನಮ್ಮ ಮಕ್ಕಳು ತೋಟದಲ್ಲಿ ಬಿದ್ದಿರುವಂಥ ಪ್ಲಾಸ್ಟಿಕ್ನ ತಗೊಂಡು ಇಲ್ಲೊಂದು ಕಡೆ ಗುಡ್ಡೆ ಹಾಕಿದ್ದಾರೆ. ಹೌದು, ಇದರಿಂದ ಅವರು ಫೈರ್ ಕ್ಯಾಂಪ್ ಮಾಡ್ತಾರಂತೆ ನೈಟ್. ಹೌದು, ಅವ್ರು ಫೈರ್ ಕ್ಯಾಂಪ್ ಮಾಡ್ತಾರೆ. ಇದು ನನಗೆ ಈ ತೋಡಬೇಕಾದ್ರೆ ಈ ಜಿಮ್ ವರ್ಕೌಟ್ ಮಾಡೋದು ಮತ್ತು ಟ್ರೆಡ್ಮಿಲ್ ಮಾಡೋದು, ಎಕ್ಸಸೈಸ್ ಮಾಡೋದು ಅಂತೀವಲ್ಲ, ಅದೆಲ್ಲ ಸಿಕ್ಕಾಪಟ್ಟೆನೇ ಆಗುತ್ತೆ. ನಾವು ಅರ್ಧ ಗಂಟೆ ಮಾಡಿ ವರ್ಕೌಟ್ ಆಗದೆ ಇರುವಷ್ಟು 10 ನಿಮಿಷ ಒಂದು ಮರ ತೋಡಿದ ತಕ್ಷಣ ಅಷ್ಟಾಗುತ್ತೆ. ನಮ್ಮ ತೋಟಕ್ಕೆ ಒಂದು ಹೊಸ ಫೆನ್ಸಿಂಗ್ ಹಾಕಿದ್ದೀವಿ, ಬೇಲಿ. ಬನ್ನಿ, ಅದು ನಿಮ್ಗೆ ತೋರಿಸ್ಬಿಡ್ತೀನಿ. ಈಗ ನಾವು ಮೊದಲು ಇಲ್ಲಿಗೆ ಈ ತೋಟ ತೊಗೊಂಡು ನಿಮ್ಗೆ ಹೇಳಿದಾಗ 9 ವರ್ಷ ಆಯ್ತಲ್ಲ. ಅವಾಗ 9 ವರ್ಷದಿಂದ ಇದನ್ನು ತೊಗೊಂಡಾಗ ಅರ್ಧ ಎಕರೆ ನೋಡಿ ಈ ಥರ ಇಲ್ಲಿ ತೋರಿಸಿ. ದಯವಿಟ್ಟು ಕ್ಯಾಮ್ರಾಮನ್ ಸವಿತವ್ರೆ, ಇಲ್ಲಿ ಇದೆಯಲ್ಲ, ಇದು ಈ ಮುಳ್ತಂತಿ ಇದೆಯಲ್ಲ, ಈ ಮುಳ್ತಂತಿ ಹಾಕಿದ್ವಿ. ಅದು 5 ಲೈನ್ ಮಾತ್ರ ಇತ್ತು. ಅಂದರೆ ಇದು 5.5 ಅಡಿ 6 ಅಡಿ ಕಲ್ಲು ಅಷ್ಟೇ. ಸೊ ಯಾಕೋ ಗೊತ್ತಿಲ್ಲ, ನಮ್ಮೂರಲ್ಲಿ ಅಥವಾ ನಮ್ಮೂರು ಸುತ್ತಮುತ್ತ ಒಂದಷ್ಟು ಕಳ್ಳರ ಕಾಟ ಜಾಸ್ತಿ ಆಗ್ಬಿಡ್ತು. ಇಲ್ಲಿ ನಾವು ಇಲ್ಲಿ ತೊಗೊಂಡಾಗಿದ್ದು ಖಾಲಿ ಜಾಗ, ಫುಲ್ ಖಾಲಿ ಜಾಗ, ಏನೇನೂ ಇರಲಿಲ್ಲ. ತೊಗೊಂಡ್ಮೇಲೆ ನಾವು ಒಂದಷ್ಟು ಗಿಡ, ನಮ್ಮ ಶ್ರಮ, ನಮ್ಮ ತಂದೆ ತಾಯಿ ಶ್ರಮ, ಸವಿತಾ ಎಲ್ಲರೂ ಸೇರಿಕೊಂಡು ಒಂದಷ್ಟು ಗಿಡ ಬೆಳೆದು, ತೆಂಗು ಎಲ್ಲವೂ ಸೇರಿ ಸುಮಾರು 150 ಗಿಡ ಇದೆ ಇಲ್ಲಿ. ಸೊ ಅವೆಲ್ಲ ಈಗ ಬೆಳೆದು ಆಲ್ಮೋಸ್ಟ್ ಫಲ ಕೊಡೋ ಹಂತಕ್ಕೆ ಬಂದಿದ್ದಾವೆ.
ಅಂದರೆ ಅದಕ್ಕೆ ಈಗೇನಾಗುತ್ತೆ ಇಲ್ಲಿ ಕಳ್ಳರು ಬಂದು ಎಳ್ನೀರು ಕಿತ್ಕೊಳ್ಳೋಂಥವ್ರು, ಕಾಯಿ ಕಿತ್ಕೊಳ್ಳೋಂಥವ್ರು, ಬೇರೆ ಬೇರೆ ಹಣ್ಣು ಕಿತ್ಕೊಳ್ಳೋಂಥವ್ರು ಇತ್ಯಾದಿ ಎಲ್ಲ ಜಾಸ್ತಿ ಆಗಿದೆ. ಕೆಲವರು ವಿಧ್ವಂಸಕರು ಶುರು ಆಗ್ಬಿಟ್ಟಿದ್ದಾರೆ, ಬಂದು ಸುಮ್ಮನೆ ಗಿಡ ಕಡಿಯೋದು ಇತ್ಯಾದಿ ಎಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಏನು ಪರ್ಸ್ನಲ್ ಗ್ರಡ್ಜ್ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನು ದಾಟಿ ತೂರಿ ಬರ್ತಾಯಿದ್ರು. ನಿಮ್ಗೆ ಗೊತ್ತಿದೆ, ಮುಳ್ತಂತಿ ಹಾರ ತುಂಬ ಈಸಿ. ಹಿಂಗೆ ತೆಗೆದು ಹಿಂಗೆ ಪುಂಗಿ ಅಂತ ತೂರ್ಕೊಂಡು ಹೋಗ್ಬಿಡ್ತಾಯಿದ್ರು. ಅದಕ್ಕೆ ನಾವು ಇತ್ತೀಚೆಗೆ ಜಸ್ಟ್ ಒಂದು 3-4 ದಿವಸದಲ್ಲಿ ಈ ಒಂದು ಚೈನ್ ಲಿಂಕ್ ಮೆಷ್ನ ಹಾಕ್ಸಿದ್ವಿ. ಇದಕ್ಕೆ ನನ್ನ ಈ ಭಾಗದ ನಮ್ಮ ಗೆಳೆಯರು, ನಮ್ಮ ಚೆಲುವರಾಜು ರಾಕ್ಲ್ಯಾಂಡ್ ರೆಸ್ಟೋರೆಂಟ್ ಇದೆಯಲ್ಲ ಕಗ್ಲಳ್ಳಿ ಕನಕಪುರ ರಸ್ತೆಯಲ್ಲಿ, ಅವ್ರು ನಮ್ಮ ಸ್ನೇಹಿತರವರು, ನಮ್ಮ ಭಾಳ ಒಳ್ಳೆ ಸ್ನೇಹಿತರವರು. ಅವರ ಉಸ್ತುವಾರಿಲಿ ಇದೆಲ್ಲ ಮಾಡಿಕೊಟ್ರು. ಇದು ನೋಡಿ, ಇದು 8 ಅಡಿ ಇದೆ ಚೈನ್ ಲಿಂಕ್ ಮೆಶ್ಶು. ಎಲ್ಲರೂ 6 ಅಡಿಗೆ ಹಾಕ್ಸ್ತಾರೆ. ಬಟ್ ನಾವು ಸ್ಪೆಷಲಾಗಿ ಆರ್ಡ್ರ್ ಕೊಟ್ಟು, ಇಲ್ಲಿ ನಮ್ಮ ತೋಟದ ಹತ್ರನೇ ಒಂದು ಫ್ಯಾಕ್ಟ್ರಿ ಇದೆ, ಮುಳ್ತಂತಿ ಬೈಂಡಿಂಗ್ ವೈರು, ಈ ಥರ ಚೈನ್ ಲಿಂಕ್ ಮೆಶ್ಶು ಅದನ್ನೆಲ್ಲ ಮಾಡ್ತಾರೆ. ಕಸ್ಟಮೈಸ್ಡ್ ಆರ್ಡ್ರಲ್ಲೂ ಮಾಡ್ತಾರೆ. ಅವ್ರು ರೆಗ್ಯುಲರ್ ಬಿಟ್ಟು ಕಸ್ಟಮೈಸ್ ಮಾಡ್ತಾರೆ. ನಾವು 8 ಅಡಿದೇ ಬೇಕು ಅಂತ ಆರ್ಡ್ರ್ ಕೊಟ್ಟು 8 ಅಡಿಗೆ ಮಾಡಿಕೊಟ್ರು ಅವರು. ಆಮೇಲೆ ಕಂಬನೂ ಅಷ್ಟೇ ನೋಡಿ, ಇಲ್ಲಿ ಕಂಬ ನೋಡಿ, ಕಂಬ ಇದು 10 ಅಡಿ ಕಂಬ. ಇದು ಈಗ ನಾವು ಮೊದಲು ಹಾಕ್ಸಿದ್ದೀವಿ, ನೀವು ನೋಡ್ಬೋದು. 6 ಅಡಿ ಕಂಬ, ಒಳಗಡೆ 1 ಅಡಿ ಹೋದರೆ 5 ಅಡಿ ಮಾತ್ರ ಇತ್ತು. ಇದು 10 ಅಡಿ ಕಂಬ, 2 ಅಡಿ ಒಳಗಡೆ ಹೋಗಿ 8 ಅಡಿ ಮೇಲಕ್ಕಿದೆ. ಸೊ ಅಲ್ಲಿಗೆ ಹಾಕಿದ್ದಾರೆ. ಇದನ್ನು ಬಹುಶಃ ಹಾರಿದ್ರೆ ಹಾರ್ಬೋದೇನೋ, ಹಾರಿದ್ರೆ ಅವ್ರು ಕಾಲೇ ಮುರಿದೋಗ್ಬಿಡುತ್ತೆ. ಸೊ ಆ ಥರ ಇದೆ. ಸುಸ್ತಾಗಿ 1 ಲೋಟ ನೀರು, 1 ಲೋಟ ಟೀ ಆಯಿತು ಆಲ್ರೆಡಿ. ಈಗ ಹೌದು, ಅಯ್ಯೋ ನನಗೆ ಆಲ್ರೆಡಿ ಮಾತಾಡಿನೂ ಸುಸ್ತಾಯಿತು ನೋಡಿ ಕೂಡ. ನಮ್ಮ ಮಕ್ಕಳು ಪುಸ್ತಕ ಎಲ್ಲ ಬಿಸಾಕಿದ್ದಾರೆ. ಇದಿಷ್ಟು ಫ್ರಂಟಲ್ಲಿರೋ ಅಡಿಕೆ, 1-2 ತೆಂಗು, 1 ಮಾವಿನ ಗಿಡ, ಇಷ್ಟಕ್ಕೂ ಪಾತಿ ಮಾಡಿದ್ದೀವಿ ನೋಡಿ. ಇದನ್ನೆಲ್ಲ ಅಗದು ಬಗದಿದ್ದು ನಾನು ಮತ್ತು ಪರಮ್ ಅವರು. ಖುಷಿ ಆಗುತ್ತೆ ನೋಡಿ, ಮಾಡಿದ ಮೇಲೆ ಕೆಲಸ ನೋಡೋಕೆ ಖುಷಿ ಆಗುತ್ತೆ. ಅದು ನೋಡಿ ಖುಷಿ ಪಡೋದು, ಮತ್ತೆ ರೆಸ್ಟ್ ಮಾಡ್ಕೊಂಡು ಮತ್ತೆ ಶುರು ಮಾಡೋದು. ಆ ಕಡೆ ಮೇಲೆ ಇನ್ನೂ ಮೂರು ಪಾತಿಗಳಿದ್ದಾವೆ. ಈ ಮನೆ ಒಂದ್ಸಲ ನೀವು ನೋಡಿದ್ದೀರ ಎಲ್ಲರೂ ಕಲಾಮಾಧ್ಯಮದಲ್ಲಿ ಈಗಾಗಲೇ. ಈ ಮನೆ ನೀವು ನೋಡಿರ್ತೀರಿ. ಇದು ಮನೆ ಸೋಲಾರು 2000 ಸ್ಕ್ವೇರ್ ಫೀಟ್ ಮನೆ ಕಟ್ಟಿದ್ವಿ ನಾವು ಇಲ್ಲೊಂದು ಪುಟ್ಟದಲ್ಲಿ. ಇದು ಮಾಮೂಲಿ ಬೋರ್ವೆಲ್ ಇದೆ ಇದರಲ್ಲಿ, ಒಳಗಡೆ ಬೋರ್ವೆಲ್ ಇದೆ. ಸೊ ಅದು ರೋಡ್ ಮಧ್ಯೆ ಬಂದಿದ್ದರಿಂದ ನಾವು ಆಳ ತೋಡಿ ಅದನ್ನ ಒಳಗಡೆ ಕನ್ಸೀಲ್ಡ್ ಮಾಡಿದ್ದೀವಿ. 20 ಪಾತಿ ಆಗಿದ್ದಾವೆ ಈಗ. ನೋಡಿ, ಹಲಸು, ಆಮೇಲೆ ಬಟರ್ ಫ್ರೂಟು, ಬೆಟ್ಟದ ನೆಲ್ಲಿಕಾಯಿ, ಕಾಫಿ, ಮಾವು, ತೆಂಗು, ಈ ಬೆಟ್ಟದ ನೆಲ್ಲಿಕಾಯಿ ಮಾತ್ರ ಒಂದು ಇನ್ನೂ ಬಿಟ್ಟೇ ಇಲ್ಲ, ದೊಡ್ಡದಾಗಿ ಬೆಳೀತಾ ಇದೆ. ಮರ ಅಂತ ಬೆಳೀತಾ ಇದೆ. ಯಾವುದೋ ಒಂದು ಕಾಲಕ್ಕೆ ಬಂದ್ಬಿಡುತ್ತೆ ಅದು ಖಂಡಿತ. ನಮಗಂತೂ ಯಾವುದೋ ನಿರೀಕ್ಷೆ ಇಲ್ಲ. ಕೆಳಗೆ ಬಂದ್ಬಿಟ್ಟಿದೆ, ಚಿಕ್ಕದ್ರಲ್ಲಿ ಆಗ್ಬಿಟ್ಟಿದೆ. ಓಹೋ, ಲೈಟ್ ಹಾಕ್ಕೊಂಡು ಕತ್ಲಾಯಿತು. ಮಕ್ಕಳು ಆಟ ಆಡ್ತಾ ಇದ್ದಾರೆ. ಮಕ್ಕಳಿಗೆ ಸುಸ್ತಾಗಿಲ್ಲ, ನಮಗೆ ಪಾತಿ ಮಾಡಿ ಮಾಡಿ ಸುಸ್ತಾಯಿತು. ಅಂದ್ಕೊಂಡಷ್ಟು ಆಯಿತು, ಇನ್ನೊಂಚೂರು ಆಗಿದ್ರು ಇನ್ನೂ ಖುಷಿಯಾಗಿರೋದು. ಸಾಕಾಯಿತು, ಮತ್ತು ಹೊತ್ತು ಮುಳುಗ್ಬಿಡ್ತು. ಸೂರ್ಯದೇವ ಮುಳುಗ್ಬಿಟ್ಟ, ಸಾಕು ಹೋಗ್ರಿ ಅಂತೇಳಿ. ಹಾಗಾಗಿ ಈಗ ಮಲ್ಕೊಳ್ಳೋದು ಮಾತ್ರ, ಊಟ ಮಾಡಿ. ನಮ್ಮ ಮಕ್ಕಳು ಅದೇ ಅವಾಗಿಂದ ಪ್ಲಾಸ್ಟಿಕ್ ಎಲ್ಲ ಆರಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅಮ್ಮ ಫೈರ್ ಕ್ಯಾಂಪ್ ಮಾಡೋಣ ಅಂತೇಳಿ. ಬನ್ನಿ ಫೈರ್ ಕ್ಯಾಂಪ್ ಮಾಡೋಣ. ಸ್ವಾಗತ ಸುಸ್ವಾಗತ. ಅಯ್ಯೋ, ಏನಿದು ಫೈರ್ ಕ್ಯಾಂಪ್ ಮಾಡೋಣ ಅಂತ ಬಂದರೆ ಫೈರ್ ಕ್ಯಾಂಪ್ ಒಳಗಡೆ ಏನೋ ಮಲ್ಬಿಟ್ಟಿದೆಯಲ್ಲ. ನಮ್ಮ ನಾಯಿ ಇದೆಯಲ್ಲ, ಹನುಮ ಅಂತ ಅದ್ರ ಹೆಸರು. ಈ ಹನುಮ ಯಾರು ಗೊತ್ತಾ? ಅವನೇನು ಮಗು ಇದ್ದಾನೆ. ಯಾರು ಮಗು ಗೊತ್ತಾ? ನೋಡಿ ಇಲ್ಲಿ ಅವ್ರ ತಾಯಿ ಓಡಾಡ್ತೀವಿ ನೋಡಿ, ಅವ್ರ ಮಮ್ಮಿ. ಇದು ತುಂಬ ಸೂಕ್ಷ್ಮವಾಗಿ ಹಚ್ಚಬೇಕು. ಸ್ವಲ್ಪ ಮಕ್ಕಳ ಹತ್ರ ಬಂದ್ರ ಇದು ಹಿಡ್ಕೊಳ್ಳಿ, ಗಾಳಿ ಕಡಿಮೆ. ನಮ್ಮ ಹನುಮ ಯಾರೋ ಬಂದರು ಅಂತ. ಹೆವಿ ಗಾಡಿ. ಹತ್ಬಿಡ್ತು. ಫೈರ್ ಕ್ಯಾಂಪ್ ರೆಡಿ ಆಯ್ತು. ತಣ್ಣಗೆ ಇನ್ನೂ ಚಳಿ ಆಗಿಲ್ಲ, ಆದ್ರೆ ಚಳಿ ಆಗಕ್ಕೆ ಶುರು ಆಗಿದೆ. ಚಳಿಗಾಲ ಅಲ್ವಾ. ರಾತ್ರಿ ಒಳ್ಳೆ ನಿದ್ದೆ ಬಂತು. ಯಾಕಂದರೆ ಮೈಕೈ ಎಲ್ಲ ಫುಲ್ ಹಣ್ಣಾಗ್ಬಿಟ್ಟಿತ್ತಲ್ಲ. ಮೊದಲು ಕೆಲಸ ಮಾಡಿ ಗುಂಡಿ ತೋಡಿ ಪಾತಿ ಮಾಡಿ ನನಗೂ ಹೆಂಡತಿ ಎಲ್ರಿಗೂ ಮಕ್ಕಳಿಗೆಲ್ಲ ಹೆವಿ ನಿದ್ದೆ ಬಂತು. ಮತ್ತು ಇಲ್ಲಿ ಬಂದರೆ ಒಳ್ಳೆ ಗಾಳಿ. ಇಲ್ಲಿ ಪೊಲ್ಯೂಷನ್ ಇಲ್ಲ ನೋಡಿ. ಇಲ್ಲಿ ಬೆಂಗಳೂರಲ್ಲಾದರೆ ಹೆವಿ ಪೊಲ್ಯೂಷನ್ನು. ಬೆಂಗಳೂರು ಗಾಳಿನಲ್ಲಿ ಲೆಡ್ ಅಂದರೆ ಸೀಸದ ಅಂಶ ಜಾಸ್ತಿ ಇದೆಯಂತೆ. ಕೆಮ್ಮು, ನೆಗಡಿ ಈ ಥರದ್ದೆಲ್ಲ ಏನೇನೋ ಬಾಧೆಯಲ್ಲಿ. ಇಲ್ಲಿ ಶುದ್ಧವಾದ ಗಾಳಿ ನೋಡಿ. ಸುತ್ತ ಬನ್ನೇರುಘಟ್ಟದ ಕಾಡು, ಎಷ್ಟು ಒಳ್ಳೆ ಗಾಳಿ ಬೆಳಕು ಬರ್ತಿಲ್ಲಲ್ಲ. ಸೊ ಹಾಗಾಗಿ ಒಳ್ಳೆ ನಿದ್ರೆನೂ ಬಂತು ನಮಗೆ. ಸೊ ಆಯಿತು. ಸೊ ಬೆಳಗ್ಗೆ ಎದ್ದೆ ನಾನು. ನಂಗೆ ಸ್ವಲ್ಪ ಲೇಟ್ ಎದ್ಬಿಟ್ಟೆ ಇವತ್ತು. ನಾನು 7:30 ಆಗ್ಬಿಟ್ಟಿದೆ. ಎದ್ದು ನೋಡ್ತೀನಿ, ನನ್ನ ಹೆಂಡತಿ ಎಲ್ಲೂ ಕಾಣ್ತಾನೆ ಇಲ್ಲ, ಮಕ್ಕಳು ಕಾಣ್ತಿಲ್ಲ, ಮನೇಲಿಲ್ಲ. ಎಲ್ಲೋದಂತ ಹುಡ್ಕೊಂಡು ಬನ್ನಿ. ನೋಡಿ, ನಮ್ಮ ಊರಿನ ಇಬ್ಬರು ಹಿರಿಯ ಜೀವಗಳು, ಫ್ರೆಂಡ್ಸ್. ನಾನು ಚಡ್ಡಿ ದೋಸ್ತು ಕಾಣೋ ಕುಚ್ಚುಕ್ಕು ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅವರಿಬ್ಬರು. ನಮ್ಮ ಕಲಾಮಾಧ್ಯಮದ ಕಾರು ಇಡೀ ಕರ್ನಾಟಕ ನಮ್ದು 20 ರೌಂಡ್ ಹೊಡೆದಿದೆಯಲ್ಲ. ಆ ಕಾರ್ ನೋಡಿ ಕೂತಿದೆ. ಇಲ್ಲಿ ಎಲ್ಲೋ ಕೆತ್ತೋ ಸೌಂಡ್ ಕೇಳಿಸ್ತಾ ಇದೆ. ನಮ್ಮ ಹನುಮ ಬಂದು ಕೂತಿದ್ದಾನೆ ಅಂದರೆ ಇಲ್ಲೆಲ್ಲೋ ಸೆಟ್ಲಾಗಿರ್ತಾರೆ. ಅಲ್ಲೋಡು, ಅಯ್ಯೋ
ತಾಯಿ ಮಗ ಇಬ್ಬರು ಇಲ್ಲೇ ಇದ್ದೀರಾ? ಹಾಯ್, ನಮಸ್ತೆ, ಹೇಗಿದ್ದೀರೋ? ಓ ಮೇಡಮ್, ನಮಸ್ತೆ ಮೇಡಮ್. ಏನಿದು ಬೆಳಗ್ಗೆನೆ? 6:30 ಎದ್ದೆ. ಹಾಂ, ಈಗ 7:30 ಆಗಿದೆ. 7:40 ಆಗಿದೆ. 11 ಪಾತಿ ಮಾಡಿದ್ದೀನಿ ಈಗ. ಇದೆಲ್ಲ ನೀವೇ ಮಾಡಿದ್ದಾ? ಮತ್ತೆ ಕೈ ಕಾಲೆಲ್ಲ ನಡುಗ್ತಾ ಇದೆ, ಹಸಿವಾಗ್ಬಿಟ್ಟಿದೆ. ಬೆಳಿಗ್ಗೆ ಚಳಿ ಅಂತಾರೆ, ನಂಗೆ ಫುಲ್ ಬೆವರ್ತಾ ಇದ್ದೀನಿ. ನಾನು ಇವಳ ಸ್ನೇಹಿತರೆ, ಇವಳ ಕೈಲಿ ಆಗಲ್ಲ. ಇವಳು ಸಾಫ್ಟ್ ಸ್ಕಿಲ್ ಅಂತ ಅಂದ್ಕೊಂಡೆ. ಸಾಫ್ಟ್ ಸ್ಕಿಲ್ ಜೊತೆಗೆ ಹಾರ್ಡ್ ಸ್ಕಿಲ್ಸು ಎಷ್ಟೊಂದಿದೆ ಇವಳಿಗೆ ಅಂತ ನನಗೆ ಇವತ್ತು ಗೊತ್ತಾಗ್ಬಿಡ್ತು. ನನಗೆ ಪ್ರೂವ್ ಮಾಡಿಬಿಟ್ರು. ಪ್ರೀತಿ ಪ್ರೇಮ ಎಲ್ಲ ಯಾವುದು ಈ ಹೃದಯ? ಏನದು? ನೀರು, ಬಿಸಿ ನೀರು. ಸೊ ಈಗ ಇವಳು ಬೆಳಗ್ಗೆಯಿಂದ ಕೆತ್ತಿದ್ದಾಳಲ್ಲ, ಅವಳು ಬೆಳಗ್ಗೆಯಿಂದ ಕೆತ್ತಲಿದ್ರು ಕೊಡ್ತಾಯಿದ್ದೆ. ಥ್ಯಾಂಕ್ ಯು. ಈಗ ಕಾಫಿಗೆ ಇಟ್ಟಿದ್ದೀನಿ, ಕಾಫಿನ ತಂದು ಕೊಟ್ಬಿಡ್ತೀನಿ. ಇಲ್ಲಿ ಸ್ನೇಹಿತರೆ, ನಮ್ಮ ತೋಟದಲ್ಲಿ ಹಕ್ಕಿಗಳು ಜಾಸ್ತಿ. ಯಾಕೆ ಗೊತ್ತಾ? ಹಣ್ಣಿನ ಗಿಡ ಇದೆ ನಮ್ಮಲ್ಲಿ ಜಾಸ್ತಿ. ಸರ್ಪ್ರೈಸಾಗಿ ಸಡನ್ನಾಗಿ ಯಾವ ಥರ ಬಂದರೆ ತುಂಬ ಹಕ್ಕಿ ಗುಂಪು ಇರೋದು ನಾವು ಇಲ್ಲಿ ನೋಡ್ತಿರ್ತೀವಿ. ಇವತ್ತು ನಮ್ಮ ಊರಲ್ಲಿ ಪಟ್ಟಲ್ದಮ್ಮ ಅಂತ ಒಂದು ದೇವರಿದೆ. ಆ ದೇವರಿಗೆ ಪೂಜೆ ಮಾಡ್ತಿದ್ದಾರಂತೆ. ರೇಷ್ಮೆ ಹುಳ ಇಡ್ತಾರಲ್ಲ, ಆ ಹುಳುವಿನ ಮನೆ ಇದೆ. ಅಲ್ಲಿಂದ ದೇವ್ರನ್ನ ದೇವಸ್ಥಾನದ ಒಳಗಡೆ ತೊಗೊಂಬರ್ತಾರಂತೆ, ಊರೊಳಗಡೆ. ಒಬ್ಬರು ಲೋಡ್ ಆಗ್ತಾಯಿದೆ ಸರ್, ರೆಡಿನಾ ನಿಮ್ಮ ಗುಂಡಿ ಅಂತ ಕೇಳ್ಬಿಟ್ರು. ಫುಲ್ ಟೆನ್ಷನ್ ಆಗ್ತದೆ, ಬೇಗ ಮಾಡೋಣ ಬನ್ನಿ. 2ನೇ ಪಾತಿಯಲ್ಲಿ 2 ಗುಂಡಿ ಆಗಿದ್ದಾವೆ. 100% ಸಹಜ. ಅಂದರೆ ಇಲ್ಲಿ ಆರ್ಗ್ಯಾನಿಕ್ ಅಂತಾರಲ್ಲ, ಆರ್ಗ್ಯಾನಿಕ್ಕು ಅಲ್ಲ, ನಮ್ದು ಪ್ಯೂರ್ ನ್ಯಾಚುರಲ್. ನಮ್ಮದು ಹಾಕೋದೆಲ್ಲ ಕುರಿ ಗೊಬ್ಬರ, ದನದ ಗೊಬ್ಬರ. ಆ್ಯಂಡ್ ನಾವು ಇಲ್ಲಿ ಕೆಮಿಕಲ್ಲು, ಫರ್ಟಿಲೈಸರು ಅಥವಾ ಇನ್ನೇನೋ ಹೂವಕ್ಕೆ ಹುಳ ಬಂದ್ಬಿಡ್ತು ಅಂತೆಲ್ಲ ಮಾಡಲ್ಲ. ನನ್ನ ಫ್ರೆಂಡು ಶಿಲ್ಪಾ ಅವರು ದೋಸೆ ಹಿಟ್ಟನ್ನ ಮಾಡಿಕೊಟ್ಟಿದ್ದಾರೆ ನನಗೋಸ್ಕರ. ಇಲ್ಲಿ ಬಂದಾಗ ಮಾಡೋಕ್ಕೆ ಕಷ್ಟ ಆಗುತ್ತಂತ ಒಂಚೂರು. ಆಮೇಲೆ ಇದು ರೆಡಿಮಿಕ್ಸ್ ಚಟ್ನಿ, ಬಿಲ್ವಾ ಹೋಮ್ ಅವರು, ಬಿಲ್ವಾ ಹೋಮ್ ಅಂತೇಳಿ ಅವ್ರ ಫುಡ್ ಆರ್ಗ್ಯಾನಿಕ್ ಫುಡ್ನ ಅವರು ರೆಡಿ ಮಾಡಿ ಸೇಲ್ ಮಾಡ್ತಾರೆ. ಸೊ ಇದು ನೋಡಿ ರೆಡಿಮೇಡ್ ಚಟ್ನಿ. ಬಂದೆ ಒಂಚೂರು ನೀರೆಲ್ಲ ಹಾಕಿ ಚಟ್ನಿ ಕಲಿಸಿದೆ, ರೆಡಿ ಇದೆ ಎಲ್ಲನೂ. ಇದರಲ್ಲಿ ಶೇಂಗಾ, ಕೊಬ್ಬರಿ ಎಲ್ಲ ಇದೆ. ದೋಸೆ ಆಗಿದೆ, ತಿನ್ಕೊಂಡು ಮತ್ತೆ ಕೆಲಸಕ್ಕೆ ಹೋಗ್ತೀವಿ. ಗೊಬ್ಬರ ಬಂತು ನೋಡಿ. ನೋಡಿ, ಗೊಬ್ಬರ ಒಂದೇ ಬಿಡ್ತು ಈಗ ಇಲ್ಲಿಗೆ. ಚೆನ್ನಾಗಿ ಕಳ್ತಿದೆ ಗೊಬ್ಬರ, ಹದವಾಗಿದೆ ಅಂತಾರೆ. ಹೆಂಗೋದಾಗುತ್ತೆ? ಸಗಣಿದ ನೋಡಿ, ಇವೆಲ್ಲ ಇದು ಕುರಿ ಹಿಕ್ಕೆ ಅಂತಾರಲ್ಲ, ಕುರಿ ಹಿಕ್ಕೆ. ಓಕೆ. ಸಖತ್ತಾಗಿದೆ ಅವಲಕ್ಕಿ. ರೆಡಿಮಿಕ್ಸ್ ಅವಲಕ್ಕಿ ಇದು. ಅವಲಕ್ಕಿಲಿ ಎಲ್ಲ ಒಗ್ಗರಣೆ ಹಾಕಿರ್ತಾರೆ ಮೊದಲೇ. ಹಾಂ, ಎಲ್ಲ ಒಗ್ಗರಣೆ ಹಾಕಿರ್ತಾರೆ. ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಈ ಅವಲಕ್ಕಿನ ಅದ್ರಲ್ಲಿ ಹಾಕಿ ಒಂದು 10 ನಿಮಿಷ ಬಿಟ್ಟಿರೋದಷ್ಟೇ. ಅವಲಕ್ಕಿ ರೆಡಿಯಾಗಿದೆ, ಅವಲಕ್ಕಿ ಸೂಸ್ಲಾ. ಓಕೆ. ಆಮೇಲೆ ಚಟ್ನಿನ ರೆಡಿ ಮಿಕ್ಸು, ಶಿಲ್ಪ ಮಾಡಿರೋದು. ದುಡಿದು ಹಸ್ದಾಗ ಎಲ್ಲ ಊಟನೂ ರುಚಿಯಾಗತ್ತಂತಲ್ಲ, ಹಿಂಗೆ ಸಖತ್ತಾಗಿ ರುಚಿಯಾಗುತ್ತೆ. ಮತ್ತು ಚಾಮಿ ಗೊಬ್ಬರ.
ಪರವಾಗಿಲ್ಲ. ಹುಡುಗಿ ಆಯ್ತು ಈ ಹುಡುಗ. ಏನು ಸರ್? ಏನಪ್ಪ ಇದು? ಪರವಾಗಿಲ್ಲ, ನಮ್ಮ ಮನೇಲಿ ಒಳ್ಳೆ ಲೇಬರ್ಸ್ ಇದ್ದಾರೆ. 2 ಜೂನಿಯರ್ ಲೇಬರ್ಸು, 1 ದೊಡ್ಡ ಲೇಬರ್. ಹೆಂಗಿದ್ರಿ ಮೇಡಮ್ ನೀವು? ಹಾಂ, MA ಮಾಡ್ತಾಯಿದ್ರಿ ಒಂದು ಕಾಲದಲ್ಲಿ. ಹಾಂ, ಓಹೋ ಇವನಂತೂ ಗೊಬ್ಬರನ ಮೇಲೆ ಅದ್ರ ಉರುಳು ಸೇವೆ ಎಲ್ಲ ಮಾಡ್ತಾನೆ. ಬಾ ಸ್ನೇಹಿತರೆ, ನೀವೀಗ ಟೈಮ್ ಎಷ್ಟು ಅಂತ ಅಂದ್ಕೊಂಡಿದ್ದೀರಿ? ಈಗ 2ನೇ ದಿವಸ ನಾವು ಪಾತಿ ಮಾಡಿ ಗೊಬ್ಬರ ಹಾಕ್ತಾರೆ. 2ನೇ ದಿವಸ ಸಂಜೆ ಆಗೋಯ್ತು, 5 ಗಂಟೆ ಆಗೋಯ್ತು. ಕೆಲಸ ಯಾಕೋ ಮುಗಿತಾನೆ ಇಲ್ಲ. ಫುಲ್ ಟೆನ್ಷನ್ ಆಗ್ತಾಯಿದೆ. ನಾವು ಅಂದ್ಕೊಂಡು ಟಾರ್ಗೆಟ್ ಆಗುತ್ತೋ ಇಲ್ವೋ ಅಂತ. ನಮ್ಮ ಓನರ್ ಏನಂತ ಕೇಳೋಣ ಬನ್ನಿ. ಮೇಸ್ತ್ರಿ ಅವರೇ, ಬೆಳಿಗ್ಗೆ 6:30 ಶುರು ಮಾಡಿದ್ದೀನಿ. ನಾನಂತೂ ಮಧ್ಯ ಬ್ರೇಕ್ ತೊಗೊಂಡು ದೇಹ ಸಪೋರ್ಟ್ ಮಾಡ್ತಾಯಿಲ್ಲ, ಸುಸ್ತಾಗ್ತಿದೆ. ಅಂದರೂ ಒಂಚೂರು ರೆಸ್ಟ್ ಮಾಡಿ ಮತ್ತೆ ಶುರು ಮಾಡ್ತಾಯಿದ್ದೀವಿ. ಇವತ್ತು ಒಂದು ಸ್ವಲ್ಪ ಒಂದು 70% ಆಗಿದೆ ಕೆಲಸ. 70% ಅನ್ಕೋಬೇಕು, 65 ಹಿಂಗಾಗಿದೆ. ನಾಳೆ ನಮಗೆ ಡೆಡ್ ಎಂಡ್. ನಾಳೆ ಒಂದು 11-12 ಗಂಟೆ ಅನ್ನಷ್ಟರಲ್ಲಿ ಮುಗಿಸ್ಬೇಕು. ಸಂಜೆ 5 ಗಂಟೆಗೆ ಬೆಂಗಳೂರಲ್ಲಿ ಇರಬೇಕು, ಯಾಕಂದರೆ ಮಕ್ಕಳ ಕ್ಲಾಸ್ ಇದೆ. ಅಷ್ಟೊತ್ತಿಗೆ ಮುಗಿಸ್ಬೇಕು. ಇವತ್ತು ಗೊಬ್ಬರ ಹಾಕೋದು, ನಾಳೆ ಇನ್ನೂ ಮಣ್ಣು ಬರುತ್ತೆ. ಮಣ್ಣು ಇದ್ರ ಮೇಲೆ ಎಲ್ಲ ಗೊಬ್ಬರದ ಮೇಲೂ ಕೂಡ ಮಣ್ಣು ಹಾಕಬೇಕು, ಅದೆಲ್ಲ ಇದೆ. ಸೊ ಮಕ್ಕಳು ಕೂಡ ಕೆಲಸ ಮಾಡ್ತಿದ್ದಾವೆ. ರಾತ್ರಿ ಇವತ್ತು ಅಲ್ಲಿ ಎಲ್ಲ ಲೈಟ್ ಹಾಕ್ಕೊಂಡು ಮಾಡ್ಬೋದು. ಸೊ 8 ಗಂಟೆವರೆಗೂ ಮಾಡ್ತೀವಿ, ಎಷ್ಟಾಗುತ್ತೋ ನೋಡೋಣ. ಅಚೀವ್ ಮಾಡ್ತಾಯಿದ್ದೀವಿ ನಮ್ಮ ಡ್ರೀಮ್ ಏಮ್ನ. ಸೊ ಗೊಬ್ಬರಕ್ಕೆ ಗುಂಡಿಗಳಿಗೆ ಗೊಬ್ಬರ ಬೀಳ್ತಾಯಿದೆ. ಗೊಬ್ಬರನೂ ತುಂಬ ಚೆನ್ನಾಗಿದೆ. ಈ ಗೊಬ್ಬರ ಯಾವ್ದು ಗೊತ್ತಾ? ನಮ್ಮ ಊರ ಹತ್ರ ಯಾರೊಬ್ಬರು ಕುದುರೆ, ಕತ್ತೆ, ಹಸು, ಕುರಿ ಎಲ್ಲ ಸಾಕ್ಬಿಟ್ಟಿದ್ದಾರಂತೆ ಯಾರೋ ಕಿಲಾಡಿಗಳು. ಅವರು ನಮ್ಮ ಸ್ನೇಹಿತರು ಚೆಲುವರಾಜ್ ಅವರು ಸಾರಿ ಗೊಬ್ಬರ ತೊಗೊಳ್ಳಿ, ಭಾಳ ಚೆನ್ನಾಗಿದೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ, ಬಟ್ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಹದವಾಗಿದೆ ಗೊಬ್ಬರ. ಹೌದು, ಹಾಗಾಗಿ ಅದನ್ನು ಬಳಸ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಶುಭೋದಯ ಎಲ್ರಿಗೂ. ನಮ್ಮ ತೋಟದಲ್ಲಿ ಬೆಳಗಾಯಿತು. ಇವತ್ತು 3ನೇ ದಿವಸ. ಇವತ್ತು ನಮ್ಮ ತೋಟದ ಕೆಲಸ ಮಾಡಬೇಕು. ಅಷ್ಟೊಂದು ಕೆಲಸ ಇದೆ ನಮಗೆ, ತೋಟದ ಕೆಲಸಗಳು. ಅದನ್ನು ಮುಗಿಸೋಣ. ಇವತ್ತು ಮುಗಿಲೇಬೇಕು, ಯಾಕಂದರೆ ಮಧ್ಯಾಹ್ನ ನಾವು ಬೆಂಗಳೂರಿಗೆ ಹೋಗಲೇಬೇಕು. ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ಮಕ್ಕಳು ಟಯರ್ಡಾಗಿದೆ. ನನ್ನ ಮಗ ಎಲ್ಲಿ ಮಲಗಿದ್ದಾನೆ? ಹೊರಡು. ಎಬ್ಸಿದ್ರೆ ಬೈತಾಳೆ, ಎಬ್ಸೋದೇ ಬೇಡ, ಮಲ್ಕೊಳ್ಳಿ. ಹಾಂ, ಏನು ಕೈ ಕಾಲೆಲ್ಲ ಪದ ಹಾಡ್ತಾಯಿದೆ, ಬಂದಾರಲ್ಲ ಹಂಗಾಗ್ತಿದೆ. 3ನೇ ದಿನಕ್ಕೆ ಸ್ವಾಗತ. 3ನೇ ದಿನವೂ ಕೂಡ ಅದೇ ಕಾಸ್ಟ್ಯೂಮ್. ಕೆಲಸ ಮಾತ್ರ ಚೇಂಜ್ ಆಗಿದೆ. ದೋಟಿ ಹಿಡ್ಕೊಂಡು ಹೋಗ್ತಿದ್ದೀನಿ. ಒಂಚೂರು ಎಳ್ನೀರು ಕುಡಿಯೋಣ ಅಂತ ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಮಣ್ಣು ಬೇರೆ ಹಾಕಬೇಕು. ಮಣ್ಣು ಬಂದಿದೆ, ಗೊಬ್ಬರ ಹಾಕಿದಾಗಿದೆಯಲ್ಲ, ಗೊಬ್ಬರಕ್ಕೆ ಮಣ್ಣು ಹಾಕಬೇಕು. ಹಾಗಾಗಿ ಬಕೆಟ್ ವರ್ಕೌಟ್ ಆಗುತ್ತೆ ಅಂತ ನೋಡಿ ತರ್ತಿದ್ದೀನಿ. ದಿನ ಏನಾಗುತ್ತೆ ಅಂದರೆ ರಾತ್ರಿ ಈ ಕಾಸ್ಟ್ಯೂಮ್ ಒಂಥರ ನನಗೆ ಗೊಬ್ಬರದ ಕಾಸ್ಟ್ಯೂಮ್ ಆಗ್ಬಿಟ್ಟಿದೆ. ವರ್ಕಿಂಗ್ ಕಾಸ್ಟ್ಯೂಮು ಎಲ್ಲರದ್ದು ಸೇಮ್ ವರ್ಕಿಂಗ್ ಕಾಸ್ಟ್ಯೂಮು. ರಾತ್ರಿ ಆದ ತಕ್ಷಣ ಬೇರೆ ಡ್ರೆಸ್ ಹಾಕೊಂಡು ಸ್ನಾನ ಮಾಡಿ ಬೇರೆ ಡ್ರೆಸ್ ಹಾಕೊಂಡು ಮಾಡ್ಕೊತೀವಿ. ಮತ್ತು ಬೆಳಗ್ಗೆ ಆದ ತಕ್ಷಣ ವರ್ಕಿಂಗ್ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗ್ತಿರೋದು. ಒಂಥರ ಬೇರೆ ಥರದ ಲೈಫ್ ಎಕ್ಸ್ಪೀರಿಯನ್ಸ್. ಈಗ ನಮಗೆ ಈ ತೋಟದ ಓನರ್ ಆದಂಥ ಸವಿತಾ ಅವರು ಈಗ ನಮಗೆ ಎಳ್ನೀರು ಕುಡಿಸ್ತಾರೆ. 2 ದಿನ ಒಂದೇ ಹಾಕ್ಕೊಂಡಿದ್ದೆ, 3ನೇ ದಿನ ಚೇಂಜ್ ಮಾಡಿದೆ. ನಾನು ಚೇಂಜ್ ಮಾಡ್ತಾರಲ್ಲ, ಇವರೇ ಚೇಂಜ್ ಮಾಡೋದು ಮಾಡಿದ್ದೀನಿ. ಇವರು ನಿನ್ನೆ ರಾತ್ರಿ ಬೇರೆ ಹಾಕ್ಕೊಂಡಿದ್ರು, ಈಗ ಬೆಳಗ್ಗೆ ಎದ್ದು ವರ್ಕಿಂಗ್ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದಾರೆ ನೋಡಿ. ಬನ್ನಿ ಮೇಡಮ್, ಎಳ್ನೀರು ಕುಡಿಸ್ತಾರೆ, ಕುಡಿಯೋಣ. ಒಂಚೂರು ಖುಷಿಯಾಗಿದೆ, ಗೊಬ್ಬರ ಮುಗೀತಂತೇಳಿ. ಈಗ ಮಣ್ಣು ಶುರು ಮಾಡೋಕ್ಕೆ ಮುಂಚೆ ಎಳ್ನೀರು ಕುಡಿದು ಶುರು ಮಾಡೋಣ. ನೋಡಿ, ನೀವು ನೋಡ್ತಾ ಇರ್ಬೋದಲ್ಲೆಲ್ಲ ನೋಡಿ, ಗೊಬ್ಬರಗಳು ಹಾಕಿದ್ದೀವಿ ಗುಂಡಿಗೆ. ನಾನು ಸವಿತಾ ಸೇರಿಕೊಂಡು ನಮ್ಮ ಮಕ್ಕಳು ಸ್ವಲ್ಪ ಕೈ ಹಾಕಿದ್ದಾರೆ. ಅಳಿಲು ಸೇವೆ ಅಂತಾರಲ್ಲ ಆ ಥರ. ಇನ್ನು ಈ ಮಣ್ಣು ಹೋಗಿ ಆ ಗುಂಡಿಗೆ ಬಿದ್ದುಬಿಟ್ರೆ ವಿ ಆರ್ ವೆರಿ ಹ್ಯಾಪಿ. ಬಂತಾ? ಅಷ್ಟೇ, ಒಂದು ಇಡೀ ಗೊನೆ ಕಿತ್ಬಿಟ್ಟೆ. ಕುಡಿ. ಈಗ ಇದು ಈ ದಪ್ಪದಿದೆಯಲ್ಲ, ಇದು ಅದೊಂದು ಫಲ ಕೊಡುತ್ತೆ. ಅದು ಫಲ ಜಾಸ್ತಿ ಆಗುತ್ತೆ. ಅದನ್ನು ಕುಡಿಯೋ ರುಚಿನೇ ಬೇರೆ. ನೀವು ಎಷ್ಟೇ ಕಾಸು ಕೊಟ್ಟು ತೊಗೊಳ್ಳಿ, ಅಲ್ಲ ಬೇರೆ ರೈತರು ಕಷ್ಟ ಬಿದ್ದಿರ್ತಾರೆ, ಆದರೆ ಕಾಸು ಕೊಟ್ಟು ತೊಗೊಳಕ್ಕಿಂತ ಬೆಳೆದಾಗ ಅದನ್ನು ಸ್ಪೆಷಲ್ ಫೀಲ್ ಆಗುತ್ತಲ್ಲ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಯಾರೋ ಗೀಚಿ ಹೋದ
ಹಾಳು ಹಣೆಯ ಬರಹ. ಏನ್ರಿ ಏನು ಮಾಡ್ತಾ ಇದ್ದೀರಾ? ಗೊಬ್ಬರ. ಆ್ಯಂಡ್ ನಮ್ಮ ತೋಟದಲ್ಲಿ ಎಲ್ಲ ಟೂಲ್ಸು ಇದೆ, ಮಂಕ್ರಿ, ಬಾಂಡ್ಲಿ, ಸನಿಕೆ, ಪಿಕಾಸಿ ಎಲ್ಲನೂ. ಹಂಗಾಗಿ ಈಸಿ ಆಗ್ತಾಯಿದೆ. ಓಹೋ, 1 2 ದೊಡ್ಡದು 3. ಏನು ಮೇಡಮ್ ಹೆಂಗಿದ್ರಿ ನೀವು? ಹಾಂ, ಕೈರೋ ಒಂದು ಬಕೀಟು, ತಲೆ ಮೇಲೊಂದು ಬಾಂಡ್ಲಿ. ಕನಸಲ್ಲಿ ಮನಸ್ಸಲ್ಲಿ ಗೊಬ್ಬರನೇ ಬರ್ತಾ ಇರುತ್ತೆ. ಇವ್ರು ರೊಟ್ಟಿ ಪಲ್ಯ ತಿನ್ಕೊಂಡು ಬೆಳೆದವ್ರೆ. ಏನು ಪೇವ್ರ ಕತೆ? ಅವ್ರು ರೊಟ್ಟಿ ಪಲ್ಯ ತಿನ್ಕೊಂಡು ಬೆಳೆದವ್ರೆ. ಇವರಾ? ನೀವು? ಅಣ್ಣ ಇಲ್ಲಿ ಕೂತ್ಕೊಂಡಿದ್ದಾನೆ ಮಣ್ಣು ಮೇಲೆ. ಅವರ ಭಗವತಿ ಇಲ್ಲಿದೆ. ಅಲ್ಲಿ ನೋಡಿ ಒಂದು ಗುಬ್ಬಿ ಮರಿ ಥರ ಕೂತ್ಕೊಂಡಿದೆ. ಅದು ಕರಿಯ ಕರಿಯ ಕರಿ ತಾನೇ ಒಂದು ಟೆಂಟ್ ಹೌಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮಗಳು. ಕರನ್ ಕರಿಯ ಇದೆ ಕರಿಯ ಕರಿ. ಎಲ್ಲಿದೆಪ್ಪ ಕರಿಯ? ಅಲ್ಲಿ. ಹೋಯ್ತು, ಕಾಣಿಸಲ್ಲ ಅದು ಫ್ರೇಮ್ಗೆ. ಸ್ನೇಹಿತರೆ, ಕ್ಲೈಮ್ಯಾಕ್ಸ್, ಸೀರಿಯಸ್ಲಿ ಕ್ಲೈಮ್ಯಾಕ್ಸ್ ಇದು. ಬಾ, ತುಂಬ ಶ್ರಮದ ಕೆಲಸ. ನೋಡೋಣ ಅಂಥೇಳಿ ನಮಗೆ ನಾವು ಟಾಸ್ಕ್ ಕೊಟ್ಕೊಂಡ್ವಿ, ಏನಾಗುತ್ತೆ 3 ದಿನ ನೋಡೇ ಬಿಡೋಣ. ಒಂದು ಲಾಂಗ್ ವೀಕೆಂಡ್ ಬಂದಿದೆ ಅಂತ ಹೇಳಿ ಮಕ್ಕಳ ಸಮೇತ, ಪತ್ನಿ ಸಮೇತ. ನೋಡಿ ನಮ್ಮ ಮೇಡಮ್ ಹಿಂಗಾಗಿದ್ದಾರೆ ಅಂತ. ಮೇಡಮ್ ಮುಗಿತಾ ಬಂತ? ಹೇಗೆ ಮುಗೀತು? ಅಬ್ಬಾ, ಎಲ್ಲ ಗುಂಡಿಗಳಿಗೂ ಮಣ್ಣಾಯಿತು. ಲಾಸ್ಟ್ ಒನ್ನು ಮಾಡಿ ಹಾಕಿದರೆ ಹಂಡೆ ಒಲೆಗೆ ಹಚ್ಚಿದ್ದೀನಿ ಅಲ್ಲಿ ಸ್ನಾನಕ್ಕೆ. ಅಬ್ಬಾ, ಸ್ನಾನ ಮಾಡಿ ಹೋಗ್ತಾ ಇರೋದು ಬೆಳ್ಳೊ ಕಡೆ. ಓಕೆ. ಆ್ಯಂಡ್ ಬೇಸಿಕ್ಲಿ ಲಾಜಿಕ್ ಏನು ಅಂತಂದರೆ ಸ್ನೇಹಿತರೆ, ಈಗ ನಾವು ಇಲ್ಲೇನು ಉದಾಹರಣೆಗೆ ಈ ಗುಂಡಿ ನೋಡ್ತಾ ಇದ್ದೀರಲ್ಲ, ಇದನ್ನು ಮೊದಲು ಪಾತಿ ಮಾಡಿದ್ವಿ ನಾವು ದೊಡ್ಡದಾಗೆ, ಗೊಬ್ಬರ, ಮಣ್ಣು ಮತ್ತು ನೀರೆಲ್ಲ ಸಫಿಷಿಯೆಂಟಾಗಿ ಸೇರೋ ಥರ. ಆಮೇಲೆ ಅದಕ್ಕೆ ನಾವು ಕಂಪ್ಲೀಟಾಗಿ ಗೊಬ್ಬರ ಹಾಕಿದ್ವಿ, ಹೆಚ್ಚೆಚ್ಚೆ ಹಾಕಿದ್ವಿ, ಜಾಸ್ತಿನೇ ಹಾಕಿದ್ವಿ. ಅದ್ರ ಮೇಲೆ ಮಣ್ಣು ಹಾಕಿದ್ವಿ. ಯಾಕೆ ಗೊತ್ತಾ? ಗೊಬ್ಬರ ಹಾಕಿ ಓಪನ್ ಬಿಟ್ಟರೆ ಅದು ಗೊಬ್ಬರದ ಅಂಶನೂ ಸ್ವಲ್ಪ ಎವಾಪರೇಟ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾದ ಕಾರಣ ಏನು ಅಂತಂದರೆ, ಗೊಬ್ಬರದ ಮೇಲೆ ಮಣ್ಣು ಹಾಕೋದ್ರಿಂದ, ಯಾವುದ್ಯಾವುದೋ ಮಣ್ಣಲ್ಲ, ಕೆಬ್ಬೆ ಮಣ್ಣು ಅಂತ ಕರೀತಾರೆ ನಮ್ಮ ಕಡೆಗೆ. ಅಂದರೆ ಬೇಸಿಕ್ಲಿ ಅದು ಕೆಮ್ಮಣ್ಣು ಥರ ಅದು. ಅಂದರೆ ಅದು ಒಳ್ಳೆ ಮಣ್ಣದು. ಅದನ್ನು ಹಾಕಿದ್ರೆ ಏನಾಗುತ್ತೆ, ಮಣ್ಣು ಮತ್ತು ಗೊಬ್ಬರ ಎರಡೂ ಸೇರಿಕೊಳ್ಳುತ್ತೆ. ಅದ್ರ ಮೇಲೆ ನಾವು ನೀರು ಹಾಯಿಸಿದಾಗ ಏನಾಗುತ್ತೆ, ಮಣ್ಣು ಮತ್ತು ಗೊಬ್ಬರ ಒಂದು ನ್ಯಾಚುರಲ್ ಜೈವಿಕ ಪ್ರಕ್ರಿಯೆಯಾಗಿ ಅದರಿಂದ ಒಳಗಡೆ ಒಂದು ಜೈವಿಕ ಬಯೋ ಪ್ರಾಸೆಸ್ ಶುರುವಾಗಿ ಒಳ್ಳೆ ಪೋಷಕಾಂಶ ಗಿಡಕ್ಕೆ ಬೇರಿಗೆ ಸಿಗುತ್ತೆ. ಅದು ಚೆನ್ನಾಗಿ ಫಲ ಕೂಡ ಕೊಡೋಂಗಾಗುತ್ತೆ ಅಂತ ಹೇಳಿ. ಸೊ ಅದನ್ನ ಎಲ್ಲೆಲ್ಲ ಹಲವು ಬಲ್ಲವರಿಂದ ಕಲಿಸುವಂಥ ಅನೇಕ ತೋಟಗಳು ನಾವು ನೋಡಿದ್ವಲ್ಲ ಕಲಾ ಮಾಧ್ಯಮದ ಎಪಿಸೋಡ್ಸ್ ಮಾಡ್ತಾ, ಅವಾಗ ಕಲಿತದ್ದು. ಸೊ ಈಗ ಇದಷ್ಟು ಮುಗೀತು ಸ್ನೇಹಿತರೆ. ಗೆಟಪ್ ನೋಡಿ, ಇಲ್ಲಿ ಕಾಲು ನೋಡಿ, ಕಾಲು ನಮ್ಮ ಚಪ್ಪಲ್ಲು, ಬಟ್ ನನ್ನ ಕಾಲು. 3 ದಿವಸದಿಂದ ನಾನು ಇದೇ ಫಸ್ಟ್ ಟೈಮು. ನಾನು ಹೇಳ್ತೀವಿ ಊರಿಗೆ ಮುಂಚೆ, ಅಯ್ಯೋ ಸ್ನಾನ ಮಾಡಬೇಕು, ಫ್ರೆಶ್ ಇರಬೇಕು ಹಾಗೆ ಅಂತಿದ್ಲು. 3 ದಿನ ಲಿಟ್ರಲಿ ನೋ ಸ್ನಾನ ಆ್ಯಂಡ್ ಒಂದೇ ಗೆಟಪ್ 3 days. ನಾನಾದರೂ 2 ದಿನ ಬಿಟ್ಟು 3 ದಿನ ಬೇರೆ ಗೆಟಪ್ ಹಾಕೊಂಡಿದ್ದೀನಿ. ಹಳದೆ ಹಾಕ್ಕೊಂಡು ಏನು ಅನಿಸ್ತಾ ಇದೆ ಆ್ಯಕ್ಚುಲಿ. ಅವಳು ಏನೇನು ಬಟ್ಟೆ ತಂದಿಲ್ಲ ಕೇಳಿ. ಒಂದು 3-4 ವೆರೈಟಿದು ಹೊರಗಡೆ ಹೋಗೋಕ್ಕೆ ಮತ್ತು ರಾತ್ರಿ ಮಲ್ಕೊಳ್ಳೋಕ್ಕೆ, ಆಮೇಲೆ ಇದು ಕೆಲಸ ಮಾಡೋಕೆ ಒಂದು 3 ಜೊತೆಗೆ, ಅಂದರೆ ಒಂದೊಂದು ದಿನಕ್ಕೆ ಒಂದೊಂದು 3 ದಿನ ಅಂತೇಳಿ ತಂದಿದ್ದೆ. ಯಾವುದನ್ನು ಬಳಸಿಲ್ಲ, ಇದೊಂದೇ ಬಳಸಿರೋದು. ರಾತ್ರಿ ಮಲ್ಕೊಳ್ಳೋವಾಗ ಮಾತ್ರ ಒಂದು ನೈಟ್ ಡ್ರೆಸ್ ಹಾಕ್ಕೊಂಡು ಮಲ್ಕೊಂಡಿದ್ದಷ್ಟೇ 3 ದಿನಕ್ಕೂ. ಕೆಲಸ ಮಾಡೋ ಬಿಸಿಲಿರ್ತೀವಲ್ಲ, ಹಾಗಾಗಿ ಅದು ಬೇಕು ಅನ್ಸೋದೇ ಇಲ್ಲ ಆ್ಯಕ್ಚುಲಿ. ಕೆಲಸ ಹೆವಿ ಮೈ ತುಂಬ ಕೆಲಸ ಮಾಡಿದಾಗ ಸುಮ್ಮನೆ ಹೋಗಿ ಮಲ್ಕೊಂಡು ಹೊಟ್ಟೆ ತುಂಬ ತಿಂದ್ಬಿಟ್ಟು ಅಂತ ಅನ್ಸುತ್ತೆ. ಬೇರೆ ಏನು ಯೋಚನೆನೇ ಬರೋದಿಲ್ಲ. ಮತ್ತು ಸ್ನಾನ ಮಾಡು ಅಂತ ಇರ್ತೀಯ. ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ, ಶೂಟಿಂಗ್ ಮಾಡ್ಕೊಂಡು ಟೆನ್ಷನ್ ಆಗ್ಬೇಕಾದ್ರೆ ಸ್ನಾನ ಮಾಡಬೇಕು ಅಂತ ಇರ್ತೀಯ. ಈಗ ಮಾಡಬೇಕು, ಮತ್ತೆ ಮಾಡದೇ ಇರೋದಕ್ಕಾಗಲ್ಲ ಸ್ನಾನ. ಹಂಗೆ ಕೊನೆಗೂ 3 ದಿನ ಲೈಫ್ ಲೆಸನ್ನ ನಾನು ಕಲಿಯೋ ಜೊತೆಗೆ ನನ್ನ ಹೆಂಡತಿ ಮಕ್ಕಳಿಗೂ ಕಲಿಸಿದೆ. ಈ ಗಣರಾಜ್ಯೋತ್ಸವದ 2026 ಜನವರಿ 26 ಎಂಥ ಒಳ್ಳೆ ಡೇಟು ಈ ಗಣರಾಜ್ಯೋತ್ಸವ ಸುಸಂದರ್ಭದಲ್ಲಿ. ಥ್ಯಾಂಕ್ಸ್. ನಮ್ಗೆ ಸಿಕ್ಕ 3 ದಿನ ರಜೆನ ತುಂಬ ಚೆನ್ನಾಗಿ ಬಳಸಿದ್ದೀವಿ ಅನ್ನೋ ತೃಪ್ತಿ, ಆತ್ಮತೃಪ್ತಿ ನಮಗಿದೆ. ಮತ್ತು ಈ ನಮ್ಮ ಸುಂದರ ತೋಟ ಕೂಡ, ಈ ಗಿಡಗಳು ಕೂಡ ನಮಗೆ ಚೆನ್ನಾಗಿ ಕಾಣ್ತಿದ್ದ ಜೊತೆಗೆ ಇವೆಲ್ಲ ಒಳ್ಳೆ ಫಲ ಹಿಡ್ಕೊಂಡು ನಮ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾವೇನೋ ಅನ್ನೋ ಥರ ಭಾಸವಾಗ್ತಾಯಿದೆ. ಇವೆಲ್ಲ ಇನ್ನು ಒಳ್ಳೆ ಫಲ ಕೊಟ್ಟರೆ ಅದೇ ಅವ್ರು ನಮ್ಗೆ ಹೇಳೋ ಥ್ಯಾಂಕ್ಸ್ ಅಂತ ಹೇಳ್ತಾ. ಆ್ಯಂಡ್ ಫಲ ಅಪೇಕ್ಷೆ ಮಾಡಬೇಡಯ, ನಿನ್ನ ಕೆಲಸ ನೀನು ಮಾಡಯ್ಯ ಅಂತ ಶ್ರೀಕೃಷ್ಣನೇ ಹೇಳಿದಾನಲ್ಲ. ಜಸ್ಟ್ ಡೂ ಯುವರ್ ಜಾಬ್, ವಿ ಹ್ಯಾವ್ ಡನ್ ಅವರ್ ಜಾಬ್. ಆ್ಯಂಡ್ ಎಲ್ರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳು. ಥ್ಯಾಂಕ್ ಯು. ಮಣ್ಣಿನ ಜೊತೆ ಕೆಲಸ ಮಾಡಿ ಸುಖ ನೋಡಿ.